ಯಲ್ಲಾಪುರ ಪಟ್ಟಣದ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿಯ ಆಡಳಿತಾಧಿಕಾರಿಗಳು ನಿಯಮ ಮೀರಿ ಕಾರ್ಯನಿರ್ವಹಿಸುತ್ತಾ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಸಂಸ್ಥೆಯ ಮಾಜಿ ಅಧ್ಯಕ್ಷ ಎನ್.ಕೆ. ಭಟ್ ಆರೋಪಿಸಿದ್ದಾರೆ. ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಂಸ್ಥೆಯ ಆಡಳಿತ ಮಂಡಳಿಗೆ ಚುನಾವಣೆ ಮುಗಿದು 6 ತಿಂಗಳುಗಳೇ ಕಳೆದಿವೆ. ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವ ಕಾರಣಕ್ಕೆ ಮತ ಎಣಿಕೆ ನಡೆದಿಲ್ಲ. ಆಡಳಿತ ವ್ಯವಸ್ಥೆ ನೋಡಿಕೊಳ್ಳಲು ಆಡಳಿತಾಧಿಕಾರಿಗಳ ನೇಮಕ ಮಾಡಲಾಗಿದೆ. ಅಧಿಕಾರಿ ತನ್ನ ಕರ್ತವ್ಯಕ್ಕೆ ಸೀಮಿತವಾಗಿದೆ. ನೀತಿ ನಿಯಮ ರೂಪಿಸಲು ಹೊರಟಿರುವುದು ಆಕ್ಷೇಪಾರ್ಹ ಸಂಗತಿ ಎಂದರು. ಸಂಸ್ಥೆಯ ಚುನಾವಣೆಯಲ್ಲಿ ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಮಾತ್ರ ಮತ ಚಲಾಯಿಸುವ ನಿಯಮ ಈ ಹಿಂದೆ ಇತ್ತು. ಅದನ್ನೇ ಮತ ಜಾರಿಗೆ ತರುವಂತೆ ಇಡಗುಂದಿ ಸೊಸೈಟಿ ಅಧ್ಯಕ್ಷರ ನೇತೃತ್ವದಲ್ಲಿ ನ್ಯಾಯಾಲಯದ ಮೊರೆ ಹೋಗಲಾಗಿತ್ತು. ಈಗಿರುವಂತೆ ಸದಸ್ಯರು ಮತ ಚಲಾಯಿಸುವ ನಿಯಮವೇ ಮುಂದುವರಿಯಲಿ ಎಂದು ಈ ವೇಳೆ ಇದ್ದ ಆಡಳಿತ ಮಂಡಳಿ ನ್ಯಾಯಾಲಯದ ಮೊರೆ ಹೋಗಿತ್ತು. ಪ್ರಕರಣ ನ್ಯಾಯಾಲಯದಲ್ಲಿ ಇರುವುದರಿಂದ ನ್ಯಾಯಾಲಯದ ಸೂಚನೆಯಂತೆ ಸಹಕಾರಿ ಸಂಘದ ಪ್ರತಿನಿಧಿಗಳು ಹಾಗೂ ಸದಸ್ಯರ ಮತಗಳನ್ನು ಪ್ರತ್ಯೇಕವಾಗಿ ಚಲಾಯಿಸುವ ವ್ಯವಸ್ಥೆ ಮಾಡಲಾಗಿತ್ತು. ತೀರ್ಪು ಬಂದ ನಂತರ ಮತ ಎಣಿಕೆ ನಡೆಯಲಿದ್ದು, ಸದ್ಯ ಪ್ರಕರಣದ ವಿಚಾರಣೆ ಮುಂದುವರೆದಿದೆ. ಈ ನಡುವೆ ಆಡಳಿತಾಧಿಕಾರಿಗಳು ಸಂಸ್ಥೆಯಿಂದ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣವನ್ನು ಹಿಂಪಡೆಯುವ ಕುರಿತು ಠರಾವು ಮಾಡಿದ್ದಾರೆ. ಸ್ವಯಂ ನಿರ್ಣಯವೇ ಅಥವಾ ಅವರ ಮೇಲೆ ಕಾಣದ ಕೈಗಳ ಒತ್ತಡ ಇರಬಹುದೇ ಎಂದು ಪ್ರಶ್ನಿಸಿದರು. ಸಂಸ್ಥೆಯನ್ನು ಉಳಿಸಬೇಕು, ರೈತರ ಹಿತವನ್ನು ಕಾಯಬೇಕು, 2,000 ಸದಸ್ಯ ಮತದಾರರ ಹಕ್ಕು ಕಸಿದುಕೊಳ್ಳಬಾರದು, ರೈತ ಶಕ್ತಿಯನ್ನು ಮೊಟಕುಗೊಳಿಸಬಾರದು, ಆಡಳಿತಾಧಿಕಾರಿಯನ್ನು ತಕ್ಷಣ ವಜಾ ಮಾಡಬೇಕು ಎಂಬ ಆಗ್ರಹದೊಂದಿಗೆ ಮಾರ್ಚ್ 11ರಂದು ಬೆಳಿಗ್ಗೆ 11ಕ್ಕೆ ಆಡಳಿತಾಧಿಕಾರಿಗಳ ಕಾರ್ಯದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಪ್ರತಿಭಟನೆಗೆ ಸ್ಪಂದನೆ ದೊರೆಯದೇ ಇದ್ದರೆ ಮಾರ್ಚ್ 12ರಂದು ಯಲ್ಲಾಪುರ ಶಿರಸ್ತಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ, ಕಳೆದ 6 ತಿಂಗಳಿನಿಂದ ಪತ್ತು ಜೋಡಣೆ ನಿಂತು ಹೋಗಿದೆ. ಇದರಿಂದ ರೈತರಿಗೆ ಹಲವು ರೀತಿಯಲ್ಲಿ ತೊಂದರೆಯಾಗುತ್ತಿದೆ. ರೈತರ ಬದುಕಿಗೆ ಸಂಕಷ್ಟ ಉಂಟಾಗುವ ದಿನಗಳು ಬಂದರೆ ಅದಕ್ಕೆ ಆಡಳಿತಾಧಿಕಾರಿಯ ಹೊಣೆಯಾಗಬೇಕಾಗುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ, ಟಿಎಂಎಸ್ ಮಾಜಿ ನಿರ್ದೇಶಕ ವೆಂಕಟರಮಣ ಭಟ್ ಕಿರುಕುಂಬತ್ತಿ, ವೆಂಕಟರಮಣ ಬೆಳ್ಳಿ, ಪ್ರಮುಖರಾದ ಸುಬ್ಬಣ್ಣ ಬೋಳ್ಮನೆ, ಜಿವಿ ಹೆಗಡೆ, ರಾಜೇಂದ್ರ ಗೌಡ, ಅಪ್ಪು ಆಚಾರಿ, ರವಿ ಬಿಡಾರ, ನಾಗರಾಜ್ ಕವಡಿಕೆರೆ, ಪ್ರಸಾದ್ ಹೆಗಡೆ, ಗಣಪತಿ ಮಾನಿಗದ್ದೆ, ಗೋಪಾಲಕೃಷ್ಣ ಗಾಂವ್ಕರ್, ಕೆಟಿ ಹೆಗಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಹೇಳುವಂತದ್ದು ಏನು ಅಂದ್ರೆ, ನಮ್ಮ ಈ ಒಂದು ಹೋರಾಟಕ್ಕೆ ಜಯ ಸಿಗಬೇಕು. ಈ ನಮ್ಮ ಜಯ ಅಲ್ಲ, ರೈತರ ಜಯ ಇದು ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸಿ ಎಲ್ಲ ರೈತರಿಗೆ ಅನುಕೂಲ ಆಗುವಂತೆ, ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಕೂಡ ನಮಗೆ ಅನುಕೂಲ ಆಗುವಂತೆ ಇದನ್ನ ಪ್ರಚಾರ ಮಾಧ್ಯಮದಲ್ಲಿ ಸುದ್ದಿ ಮಾಡಬೇಕು ಅನ್ನುವಂತ ಆಡಳಿತಾಧಿಕಾರಿಗಳು ಅವರಿಗೆ ಇರುವಂತಹದ್ದು ದಿನನಿತ್ಯದ ವ್ಯವಹಾರದ ಬಗ್ಗೆ ಅಧಿಕಾರ ಅಂತ ನಾವು ಕೇಳಿದ್ದೇವೆ. ಆದರೆ ಅವರು ಇವತ್ತು ಈ ನೀತಿ ನಿಯಮಗಳನ್ನು ಅವರೇ ರೂಪಿಸುವಂತ ಕೆಲಸಕ್ಕೆ ಹೊರಟಿದ್ದಾರೆ. ಕೆಟ್ಟ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಖಂಡಿತವಾಗಿ ಇಲ್ಲಿಂದ ಬದಲಿ ಮಾಡಬೇಕು, ಅವರು ಇಲ್ಲಿ ಬರಬಾರ್ದು ಅನ್ನುವಂತ ವಿಚಾರಕ್ಕೆ ನಾವು ಇವತ್ತು ಇದನ್ನ ತಮ್ಮ ಮುಂದೆ ಇದೆಲ್ಲವನ್ನ ವಿಷಯವನ್ನ ತಿಳಿಸ್ತಾ ಇದ್ದೇವೆ. ನಾಳೆಗೆ ಧರಣಿ ಕೂತ್ಕೊಳ್ತೇವೆ. ನಾಳೆಗೆ ಧರಣಿ ಕುಂತ್ಕೊಂಡು ಇಲಾಖೆಯವರಿಗೆಲ್ಲ ತಿಳಿಸ್ತೇವೆ. ಇಲಾಖೆಯವರು ಒಂದು ವೇಳೆ ಗಮನ ಹರಿಸದೇ ಇದ್ರೆ ನಾಡಿದ್ದು ಬೆಳಿಗ್ಗೆಯಿಂದ ನಾವು ರಸ್ತೆ ತಡೆಯನ್ನ ಶುರು ಮಾಡ್ತೇವೆ ಹೇಳುವಂತ ಈ ವಿಚಾರವನ್ನು ನಮ್ಮ ಮುಂದೆ ಇಡ್ತಾ ಇದ್ದೇವೆ. ಎಲ್ಲ ರೈತರು ಇವತ್ತು ಬಡವರಾಗೆ ಉಳಿದ್ರೆ ಯಾವಾಗಲೂ ನಾವು ಶ್ರೀಮಂತಿಕೆಯಲ್ಲಿ ಉಳಿಲಾಗ್ತದೆ ಹೇಳುವಂತ ಅಭಿಪ್ರಾಯ ಇರಬಹುದು ಅಂತ ನಮ್ಮ ಆಲೋಚನೆ. ಆದರೆ ಎಷ್ಟೋ 6 ತಿಂಗಳುಗಳಿಂದ ನಾವು ಹೋರಾಟ ಮಾಡಿ ಕೋರ್ಟಿನಲ್ಲಿ ನಮ್ಮ ಎಲ್ಲ ಹೋರಾಟಗಳನ್ನು ಮಾಡಿ ಇವತ್ತು ಏನೋ ಒಂದು 16ನೇ ತಾರೀಕಿಗೆ ಅದು ತೀರ್ಮಾನ ಆಗ್ತದೆ ಅನ್ನುವಂಥ ಭರವಸೆ ಮೂಡುವಂಥ ಸಮಯದಲ್ಲಿ ಇಲ್ಲಿ ಆಡಳಿತಾಧಿಕಾರಿಗಳು ಅಂತ ಇರುವಂಥವ್ರು ಅಥವಾ ಅವರ ಮೇಲೇನೋ ಒತ್ತಡ ಇರ್ಬೋದು. ಆಡಳಿತ ಮಂಡಳಿ ಬೇಕು. ಯಾವ ದಿವಸದಿಂದ ಆಡಳಿತಾಧಿಕಾರಿ ಬಂದರೂ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟದು. ಅವರ ದೈನಂದಿಕ ಎಲ್ಲ ವ್ಯವಹಾರಗಳು ಮಾರ್ಕೆಟಿಂಗ್ ಸೊಸೈಟಿಲಿ ನಿಂತೋಗಿದೆ. ಅಂದರೆ ನೀವು ಬರೀಲಿಕ್ಕೆ ಕಷ್ಟ ಆಗೋದಿಲ್ಲ. ಒಂದು ಉದಾಹರಣೆ, ಗಜಾನ್ ಗಾಂವ್ಕರ್ 40 ವರ್ಷ ಸೊಸೈಟಿ ಕೆಲಸ ಮಾಡಿದವರು ಇದ್ದವರು. ಮೊನ್ನೆ ಅವರು ಒಂದು 5,000 ರೂಪಾಯಿ ಸಾಮಾನು ತಗೊಂಡ್ರು ಮಾರ್ಕೆಟಿಂಗ್ ಸೊಸೈಟಿ. ಮಗನಿಗೆ ಕರ್ಕೊಂಡು ಬಂದಿದ್ರು. ಎಂದಂತೆ ತಗೊಂಡು ಆಯ್ತು ಖಾತೆಗೆ ಹಚ್ಚು ಅಂತ ಹೇಳಿ ಹೊರಟು. ಬರ್ರಿ ಇಲ್ಲಿ ಅಂದರು. ದುಡ್ಡು ಕೊಟ್ಟು ಹೋಗಿ ನಿಮ್ಮ ಖಾತೆ ರಿನ್ಯೂವಲ್ ಆಗಲಿಲ್ಲ ಅಂದರು. ಗಜಾನ್ ಗಾಂವ್ಕರ್ ಅಂತವರಿಗೆ ದುಡ್ಡನ್ನು ಪೇಟೆಯಿಂದ ತರಿಸಿ ತುಂಬಿಸ್ಕೊಂಡು ಅವ್ರಿಗೆ ಸಾಮಾನು ಬಿಟ್ಕೊಟ್ಟಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.